ರೈತರು ಮತ್ತು ಪತ್ರಕರ್ತರೊಂದಿಗೆ ಅವಹೇಳನಕಾರಿಯಾಗಿ ವರ್ತಿಸಿರುವ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಎಸ್ ಗುಳೇದಾರ್ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯಿಂದ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಭಕ್ತರಹಳ್ಳಿ ಬೈರೇಗೌಡ, ಬೆಳಗಾವಿ ಎಸ್ಪಿ ಅವರ ದುರ್ನಡತೆ ವಿರುದ್ಧ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ದೂರು ಸಲ್ಲಿಕೆಯಾಗಿದೆ ಎಂದು ತಿಳಿಸಿದರು. ಬೆಳಗಾವಿ ಅಧಿವೇಶನದಲ್ಲಿ ರೈತ ವಿರೋಧಿ ಕಾಯ್ದೆಗಳ ರದ್ದು, ಭೂ ವಶಪಡಿಸಿಕೊಳ್ಳುವ ಕಾನೂನು ರೈತಪರವಾಗಿರುವಂತೆ ನೋಡಿಕೊಳ್ಳಲು ಈಗಾಗಲೇ ಕೋರಲಾಗಿದ್ದು, ಸರ್ಕಾರ ರೈತಪರ ನಿರ್ಣಯ ಕೈಗೊಳ್ಳುವ ವಿಶ್ವಾಸವಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಕಾರಣ, ಬೆಳಗಾವಿ ಜಿಲ್ಲೆಯ ವರಿಷ್ಠಾಧಿಕಾರಿಗಳಾದಂಥ ಶಂಕರ್ ಬಿರೇದಾರ್ ಅವರು ಏನು ರೈತರ ಬಗ್ಗೆ ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಗ್ಗೆ ಆಡಿದ ಮಾತುಗಳನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಕಾರಣ, ನಮ್ಮ ಮಂತ್ರಿಗಳ ಆಶಯದಂತೆ ನಡ್ಕೊಂಡಿದ್ದು ಭಾಳ ನಾವು ಖಂಡಿಸ್ತೇವೆ. ವಿಶೇಷವಾಗಿ ಅವರು ಅನ್ನ ತಿನ್ನುವಂಥ ಬಾಯಲ್ಲಿ ಮಾತಾಡಿರೋದು ಭಾಳ ನಾವು ಖಂಡಿಸಲೇಬೇಕಾಗ್ತದೆ. ಸರ್ಕಾರದ ತೆರಿಗೆಯ ಹಣದಲ್ಲಿ ಜೀವನ ಮಾಡುತ್ತಿರುವಂಥ ಒಬ್ಬ ಅಧಿಕಾರಿ ಅನ್ನ ಬೆಳೆಯುವಂಥ ರೈತರ ಬಗ್ಗೆ ಆ ರೀತಿ ಮಾತಾಡೋದು ದುರಹಂಕಾರದ ಮಾತು. ನಾವು ಇಡೀ ರಾಜ್ಯ ಅದನ್ನು ಖಂಡಿಸ್ತೇವೆ. ಜೊತೆಗೆ ಪತ್ರಿಕೆಯ ಮತ್ತು ದೃಶ್ಯ ಮಾಧ್ಯಮದ ಬಗ್ಗೆಯೂ ಕೂಡ ಕೀಳವಾಗಿ ಮಾತಾಡಿದರೆ ಅವರ ಬಗ್ಗೆ ಕಠಿಣವಾದಂಥ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೇವೆ. ಅದರ ಬಗ್ಗೆ ಸೂಕ್ತವಾದಂಥ ಒಂದು ತೀರ್ಮಾನವನ್ನು ಮಾಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸುವರ್ಣಸೌಧದ ಮುಂಭಾಗದಲ್ಲಿ ರಾಜ್ಯದ ಸಾವಿರಾರು ಸಂಖ್ಯೆಯ ರೈತರು ನಾವು ಮುತ್ತಿಗೆಯನ್ನು ಹಾಕಿದ್ದೇವೆ. ಏನು ಮೂಲ ಕಾರಣ, ನಮಗೆ ಕೃಷಿ ಕಾಯ್ದೆಗಳು ವಾಪಸ್ಸಾಗಬೇಕು, ವಿಶೇಷವಾಗಿ ಎಲ್ಲ ರಾಜ್ಯದ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು ಮತ್ತು ಕಂದಾಯಕ್ಕೆ ಸಂಬಂಧಪಟ್ಟಂತೆ ಏನಿವತ್ತು ಕಂದಾಯದ ವಿಚಾರದಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ, ಇವತ್ತು ಸರ್ವೆಯಲ್ಲಿ ಲೋಪಗಳಿದ್ದಾವೆ, ಇನ್ನಿತರ ಎಲ್ಲ ವಿಚಾರಗಳು ಕೂಡ ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡಿದ್ದೇವೆ. ಮಾನ್ಯ ಕಂದಾಯ ಮಂತ್ರಿಗಳು ಅದರ ಬಗ್ಗೆ ಸೂಕ್ತವಾದಂಥ ನಿರ್ಧಾರವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಸ್ಪಿ ರಮಾನಾಥ್, ವೇಣುಗೋಪಾಲ್, ಮುನಿನಂಜಪ್ಪ, ರಾಮಾಂಜಿನಪ್ಪ, ಮಂಜುನಾಥ್ ಮತ್ತಿತರರು ಇದ್ದರು. ಜಂಗಾಲಾಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.